ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀಮದ ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮ ನುತ ನತ ಚಾರುಚರಣ ಭೂಷಣ ಮಹಿಮಾ ನಾಮ ರೂಪ ಕ್ರಿಯಾ ಕಲಾಪ ವಿರಾಮ ಅನುಪಮ ದಿವ್ಯ ತೇಜೋ ವ್ಯೋಮಮೂರ್ತಿ ಗುರು ಗುರೇಶ್ವರನಿಗೆ ಶರಣಾರ್ಥಿ. ಕಾಯದೊಳಗುರು ಲಿಂಗ ಜಂಗಮ ಗಾಯತವನಲ್ಲಿ ಎದಕ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಗುರು ಹಾನಿ ದಾಯದೋರಿ ಸಮಸ್ತ ಭಕ್ತರಿಗೆ ಕಾಯುವನ್ನು ಪಾವನವ ಮಾಡಿದ ರಾಜಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಭೂವಿರಾಟ್ಪುರ ಸ್ವಾಮಿ ಚಕ್ರೇಶ್ವರ ಪ್ರಭು ಪರಾತ್ಪರಂ ಗುರು ಬಂದೇ ಕುಮಾರೇಶ ಕೃಪಾನಿಧಿ. ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜದ ನಿರ್ಮಾತೃಗಳಾಗಿ ಕಾಯಕ ಸಿದ್ಧಾಂತವನ್ನು ನಾಡವರಿಗೆ ಬಿತ್ತರಿಸುವುದರ ಮೂಲಕ ಕಾಯಕ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡ ಬಸವಾದಿ ಎಲ್ಲಮ್ಮ ಪ್ರಮಥರನ್ನ ಸ್ಮರಣೆ ಮಾಡಿ ತೋಟದ ಸಿದ್ಧಲಿಂಗ ಯತಿಗಳವರನ್ನ ಪರಮಾರಾಧ್ಯ ಗುರುವರಾದ ಹಾಲಗಲ್ಲ ಗುರು ಕುಮಾರ ಮಹಾಶ್ರೀಯವರನ್ನ ಸ್ಮರಿಸಿಕೊಂಡು ಕ್ಷೇತ್ರಾಧಿಪತಿಯಾಗಿರುವಂತಹ ನಮ್ಮೂರಿನ ಆರಾಧ್ಯ ದೈವ ಬಸವಣ್ಣ ದೇವರ ಕರ್ತೃಗತಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮೆಲ್ಲರೊಟ್ಟಿಗೆ ಸಂಗೀತದ ಸೇವೆಯನ್ನು ನಡೆಸಿಕೊಡಲು ಆಗಮಿಸಿರುವಂತಹ ನಮ್ಮವರಿಯಾದ ಮಹೇಶ್ ನರಿಬೋಳಿಕ ವಾಯುಗಳಲ್ಲಿ ತಾ ಬಲ ಎನ್ನುವ ಹಾಗೆ ತಬಲವನ್ನ ನುಡಿಸ್ತಾ ಇರುವಂತಹ ನಮ್ಮವರಿಯಾದ ಮಹಾಂತೇಶ್ ನರಿಬೋಳವರಲ್ಲಿ ಹಿರಿಯರಾಗಿರುವಂತಹ ಬಸವಣ್ಣನವರಲ್ಲಿ ಆಗಮಿಸಿರುವ ಸಮಸ್ತ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶಿವ ಶರಣಾರ್ಥಿ. ಪ್ರಥಮವಾಗಿ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸ್ತೇನೆ. ಅರ್ಧ ಗಂಟೆ ತಡವಾಗಿ ಬಂದೆ. ನಾನು ನಿಮಗೆ 8ಕ್ಕೆ ಬಾ ಅಂತ ಹೇಳಿ 8:30 ಬಂದೆ ಅಂದ್ರೆ ಅದು ತಪ್ಪ ಅನಿಸ್ತೇನೆ. ಹಾಗಂತ ಹೇಳಿ ನಾನು ಬೇಕಂತಾಗಿಲ್ಲ. ರಾಯಚೂರಿನಿಂದ 60 ಕಿಲೋಮೀಟರ್ಗಳ ಆಚೆ ಜುಲೇಕಲ್ ಅಂತ ಒಂದು ಗ್ರಾಮ, ಸುಮಾರು 25 ಲಕ್ಷ ರೂಪಾಯಿಯ ಮೊತ್ತದೊಳಗೆ ದಾಸೋಹ ಸೇವಾರ್ಥಿಗಳ ಅಂದ್ರೆ ಶ್ರೀಶೈಲ ಪಾದಯಾತ್ರೆ ಹೋಗುವಂಥವರಿಗೆ ದಾಸೋಹವನ್ನ ನೆರವೇರಿಸಬೇಕನ್ನುವಂತ ಹಂಬಲದಿಂದ ಅದನ್ನ ಚಾಲನೆ ನಾನೇ ಕೊಡಬೇಕು ಅಂತ ಅವರು ಕಾಯ್ಕೊಂಡು ಕೂತಿದ್ರು. ಹಾಗಾಗಿ ಹೋಗಿ ರಾಯಚೂರೊಳಗೆ ಸ್ಟ್ರೈಕ್ ಆಗ್ತಿರೋದ್ರಿಂದ 2 ತಾಸು ರಾಯಚೂರೊಳಗೆ ಸ್ಟಕ್ ಆಗಿದ್ದಕ್ಕೆ ಬರೋದು ತಡವಾಗಿದ್ದಕ್ಕೆ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿಷಾದವನ್ನು ವ್ಯಕ್ತಪಡಿಸಿ ನೇರವಾಗಿ ವಿಚಾರಕ್ಕೆ ಬರುವಂತಹ ಆಚೆ. ಇರುವ ಕೆಲಸವನ್ನು ಮಾಡು ಕಿರಿದೆನದೆ ಮನ ಬಿಟ್ಟು, ಇರುವ ಕೆಲಸವನ್ನು ಮಾಡು ಕಿರಿದೆನದೆ ಮನ ಬಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ಭರಿಸು ಲೋಕದ ಭರವ ಪಾರಮಾರ್ಥವನ್ನು ಬಿಡದೆ, ಧರಿಸು ಲೋಕದ ಭರವ ಪಾರಮಾರ್ಥವನ್ನು ಬಿಡದೆ, ಹೊಂದು ಕರೆ ಬರಲು ಅಳದೆ ಮಂಕುತಿಮ್ಮ. ಡಿ.ವಿ. ಗುಂಡಪ್ಪನವರು ಬರೆಯುವಂತಹ 4 ಸಾಲಿನ ಚೌಪದಿ ಬದುಕಿನ ಚಿತ್ರಣವನ್ನು ನಮ್ಮೆಲ್ಲರ ಕಣ್ಣೆದುರಿಗೆ ತರಿಸುವಂತಹ ಇರುವಂತಹ ಬದುಕನ್ನ ಹೇಗೆ ಸಮೃದ್ಧಿಯನ್ನಾಗಿ ಮಾಡಿಕೊಳ್ಬೇಕು ಅನ್ನುವಂತಹ ವಿಚಾರ ಬಹಳ ಅದ್ಭುತವಾಗಿ ಬರಕೊಂಡು ಹೋಗ್ತಾರೆ. ಬದುಕೊಂದು ದೊರಕಿತು ಇನ್ನಾರಿಗೋ ಬೆಳಕಾಗಲೆಂದು, ಬದುಕೊಂದು ದೊರಕಿತು ಇನ್ನಾರಿಗೋ ಬೆಳಕಾಗಲೆಂದು, ಆದರೆ ಸಮಯ ಸರಿದು ಹೋಗುತ್ತಿದೆ, ಆದರೆ ಸಮಯ ಸರಿದು ಹೋಗುತ್ತಿದೆ, ಕಾಗದದ ನೋಟು ಗಳಿಸುವಷ್ಟರಲ್ಲಿದೆ, ಕೊನೆಯ ದಿರಿಸಿನಲ್ಲಿ ಜೇಬಿಲ್ಲ, ಕೊನೆಯ ದಿರಿಸಿನಲ್ಲಿ ಜೇಬಿಲ್ಲ, ಯಮದೂತರಂತೂ ಲಂಚ ಮುಟ್ಟುವುದೇ ಇಲ್ಲ, ಯಮದೂತರಂತೂ ಲಂಚ ಮುಟ್ಟುವುದೇ ಇಲ್ಲ, ಬದುಕೊಂದು ದೊರಕಿತು ಇನ್ನಾರಿಗೂ ಬೆಳಕಾಗಲೆಂದು, ಆದರೆ ಸಮಯ ಸರಿದು ಹೋಗುತ್ತಿದೆ, ಕಾಗದದ ನೋಟು ಗಳಿಸುವಷ್ಟರಲ್ಲಿ. ದಾರ್ಶನಿಕರ ಈ ಮಾತು ಪ್ರಸ್ತುತ ಸಮಾಜಕ್ಕೆ ಬಹಳ ಉಪಯುಕ್ತವಾಗಿರುವಂತಹ
ದಾರಿಯನ್ನು ತಪ್ಪುವಂಥ ಸಮಾಜಕ್ಕೆ ದಾರಿಯನ್ನ ತೋರಿಸುವಂತಹದ್ದು ಪುರಾಣ. ಮನಸ್ಸುಗಳನ್ನು ಒಂದು ಮಾಡುವಂತಹದ್ದು ಪುರಾಣ. ಪುರಾಣ ಹಳೆಯದಾದರೂ ಹೊಸತರದ ಬೆಳಕನ್ನ ಕೊಡುವಂತಹದ್ದು. ಈ ಪುರಾಣ ಮನಸ್ಸಿನ ಮೈಲಿಗೆಯನ್ನು ತೊಳೆಯುವಂತಹ ಇಂತಪ್ಪ ಪುರಾಣವನ್ನ ನಿಮ್ಮೆಲ್ಲರಿಗೂ ಹೇಳುವ ಸೌಭಾಗ್ಯ ನನಗೆ ಸಿಕ್ಕ. ದಾರಿ ತಪ್ಪುವಂಥ ಸಮಾಜ ಯಾತಕ್ಕಾಗಿ ನೀವು 7:15 ಬಂದ್ರೆ ಗೊತ್ತಾಗಿರುತ್ತಿತ್ತು ಅಂತ ಅನ್ಕೊಳ್ಳಿ. ಇವರು ತಬಲಾನ ಏನ್ ಮಾಡ್ತಾರೆ ನುಡಿಸ್ತಾರೆ. ಏನ್ ಮಾಡ್ತಾರೆ? ನುಡಿಸ್ತಾರೆ. ತಬಲಾ ಬಡಿಯಲ್ಲ, ಪದಗಳನ್ನು ಬಳಸಬಾರ್ದು. ತಬಲಾ ಬಡಿಯೋರು ಬಂದಾರ ಬರ್ರಿ ಏನ್ ತಿರ್ಸಿ. ಬಡಿಯೋದೇ ಬೇರೆ, ನುಡಿಸೋದೇ ಬೇರೆ. ಕನ್ನಡ ಪದ ಅದಕ್ಕೆ ಅದರದೇ ಆಗಿರುವಂತಹ ಒಂದು ಗೌರವ. ಬಸವನೆಂದರೆ ಸುಮ್ಮನೆ ಹೇಳಾಕತ್ತೀನಿ ಸಂದರ್ಭ. ಎಲ್ಲೆಲ್ಲಿ ಪುಲ್ ಸ್ಟಾಪ್ ಹಾಕಬೇಕು, ಎಲ್ಲೆಲ್ಲಿ ಕಂಟಿನ್ಯೂ ಆಗಿ ಓದಬೇಕು. ಬಸವನೆಂದರೆ ಪಾಪ, ಬಸವನೆಂದರೆ ಪಾಪ, ದೆಸೆಗಟ್ಟು ಹೋಗುವುದು ಪುಣ್ಯ ಅಂತ ಓದುವ. ಇದರ ಅರ್ಥ ಆಯ್ತು ಅನ್ಕೊಳ್ಳಿ. ಬಸವನೆಂದರೆ ಪಾಪ, ದೆಸೆಗಟ್ಟು ಹೋಗುವುದು ಪುಣ್ಯ ಸಮನಿಪ್ಪುದು ಅಂತ ಓದಬೇಕಾಗಿತ್ತು. ಆತ ಓದಿದ್ದು ಬಸವನೆಂದರೆ ಪಾಪ, ಪುಣ್ಯ ದೆಸೆಗಟ್ಟು ಹೋಗುವುದು ಅಂತ. ಅದು ಕನ್ನಡ ಅಲ್ಲ, ಕನ್ನಡದ ಕಗ್ಗೊಲೆ ಅಂತ ಕರೀತಾರೆ. ಬೋರ್ಡ್ ಬರೆಯಕ್ಕೆ ಕೊಟ್ಟ ಏನು? ರಾಜ ಕಿರಾಣಿ ಸ್ಟೋರ್. ಏನು? ರಾಜ ಕಿರಾಣಿ ಸ್ಟೋರ್. ರಾಜ ಕಿರಾಣಿ ಸ್ಟೋರ್ 3 ಪದ ಬರೆಯವ. ರಾಜ ಅಂತ ಬರದ, ಮುಂದೆ ಜಾಗ ಉಳಿದಂತ ಕೀ ಬರದ, ಮುಂದೆ ಜಾಗ ಉಳಿದಂತ ಕೀ ಬರದ, ಮುಂದೆ ಜಾಗ ಸಾರಿಲ್ಲಂತ ಕೆಳಗ ರಾಣಿ ಸ್ಟೋರ್ ಅಂತ ಬರದ. ಓದೋರು ಏನು ಓದಬೇಕು? ರಾಜ ಕಿ ಕನ್ನಡ ಹಿಂಗ. ತಬಲಾ ನುಡಿಸ್ತಾ. ತಬಲ ಎದರದಿಂದ ತಯಾರು ಮಾಡಿದ್ದಾರೆ ಅಂದ್ರೆ ಸತ್ತ ಪ್ರಾಣಿಯ ಚರ್ಮದಿಂದ. ಸತ್ತ ಪ್ರಾಣಿಯ ಚರ್ಮದಿಂದ ತಯಾರಾಗಿರುವ ಒಂದು ತಬಲ, ಒಂದು ಧಿಮ್ಮಿ. ಇವೆರಡು ದಾರಿ ತಪ್ಪುತ್ತಾ. ಇವೆರಡು ದಾರಿ ತಪ್ಪದಾಗ ದಾರಿಗೆ ತರಬೇಕಾಗ್ತದೆ. ಒಂದೊಂದು ರಾಗಕ್ಕೆ ಒಂದೊಂದು ತರ ದಾರಿಗೆ ತರಬೇಕು. ಬ್ಯಾಸಗಿ ಒಳಗ ದಾರಿ ತಪ್ತದ, ಚಳಿಗಾಲದಾಗ ದಾರಿ ತಪ್ತದ, ಮಳೆಗಾಲದಾಗ ದಾರಿ ತಪ್ತದ. ಯಾಕಂದ್ರೆ ಸತ್ತ ಪ್ರಾಣಿಯ ಚರ್ಮದ ಆ ದಾರಿ ತಪ್ಪಿರುವ ತಬಲಾ ಮತ್ತು ಧಿಮ್ಮಿಯನ್ನ ದಾರಿಗೆ ತರಬೇಕಂದ್ರೆ ಅವ್ರ ಹತ್ರ ಒಂದು ಸುತ್ತಿಗೆ ಇರ್ತದೆ. ಏನಿರ್ತದ? ಸುತ್ತಿಗೆ ತಗೊಂಡು ಏನು ಮಾಡ್ತಾರಂದ್ರೆ ಬಲಗೈದಿಂದ ತಲಿ 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 ಕಟ್ಟಿತಾರ, ಎಡಗೈದಿಂದ ನುಡಿಸ್ತಾರ. ಬಲಗೈಯಿಂದ ತಲಿ ತಲಿ ಕಟ್ಟಿತಾರ, ಎಡಗೈದಿಂದ ನುಡಿಸ್ತಾರ. ಎಲ್ಲಿ ತನಕ ತಲಿ 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 ಕಟ್ಟಿತಾರಂದ್ರ ನಾ ದಾರಿಗೆ ಬಂದಿನ ಬಿಡು, ನಾ ದಾರಿಗೆ ಬಂದಿನ ಬಿಡು, ನಾ ದಾರಿಗೆ ಬಂದಿನ ಬಿಡು ಅಂತ ತಬಲ ಅವ್ರಿಗೆ ಹೇಳಬೇಕು. ಅಲ್ಲಿ ತನಕ ಅವ್ರು ತಲಿ 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 ಕಟ್ಟಿಯೋದು ಬಿಡಲ್ಲ. ಯಾವಾಗ ನಾ ದಾರಿಗೆ ಬಂದಿನ ಬಿಡು ಅಂತ ತಬಲ ಯಾವಾಗ ಹೇಳುತ್ತದ, ಸುತ್ತಿಗೆಯನ್ನ ಕೆಳಗಿಡುತ್ತಾರ. ತಮ್ಮ 2 ಕೈಗಳನ್ನ ಒಂದು ತಬಲ, ಒಂದು ಧಿಮ್ಮಿ ಮೇಲಿಟ್ಟು ನುಡಿಸಾಕ ಪ್ರಾರಂಭ ಮಾಡಿದ್ರೆ ಸಾಕು, ಮೈ ರೋಮಾಂಚನ. ಇದನ್ನ ಯಾಕೆ ನಾ ಹೇಳಾಕತ್ತೀನಂದ್ರೆ, ಸತ್ತ ಪ್ರಾಣಿಯ ಚರ್ಮದ ಒಂದೊಂದು ಸಲ ದಾರಿ ಬಿಡುತ್ತದಂದ ಮ್ಯಾಲ ಇನ್ನು ನಮ್ಮನಿಮ್ಮಂಥ ಜೀವಂತ ಚರ್ಮ ಎಷ್ಟು ಸಲ ದಾರಿ ಬಿಡ್ಲಿಕ್ಕೆ. ನಮ್ಮ ನಿಮ್ಮಂಥ ಜೀವಂತ ಚರ್ಮ ದಾರಿಗೆ ಬಿಡಬಾರದು ಅನ್ನಂಗಿದ್ರ
ನಿಮ್ಮಂಥ ಜೀವಂತ ಚರ್ಮ ಯಾವತ್ತು ದಾರಿ ತಪ್ಪಬಾರದು ಅನ್ನಂಗಿದ್ರ ಇವತ್ತೇನು ಅರಳಗುಂಡಿಗೆಯ ಮಹಾದಾಸೋಹಿ ಶರಣ ಬಸವೇಶ್ವರರ ಪುರಾಣ ತಾವುಗಳೆಲ್ಲ ಹೇಳುವಂತ ಸೌಭಾಗ್ಯ ನನಗ ಕೊಟ್ಟು ತಾವುಗಳೆಲ್ಲ ಕೇಳಕ ಕುಂತಿರಲ್ಲ, ಇದು ದಾರಿ ತಪ್ಪಲಾರ್ದಂಗ ತಲಿ 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 ಕಟ್ಟಿರಂತ ಮ್ಯಾಲ ಕುಂದ್ರಿಸಿ ಮತ್ತೆ ಹಂಗಂತೇಳಿ ಸುತ್ತಿಗಿಲ್ಲ ತಲಿ ತಲಿ ಕಟ್ಟಾರ. ಹೇಳುವುದರ ಮುಖೇನ ದಾರಿ ತರಬೇಕನ್ನುವ ಹಂಬಲ ಏನಿದೆಯಲ್ಲ, ಇದು ದಾರಿ ತರುವಂಥ ಪದ್ಧತಿ ಅನ್ನೋದಕ್ಕನೆ ಇದನ್ನ ಇಟ್ಟಾರ. ತಲೆಯ ಲೊಟ್ಟುಂಬಡೆ ಒಲೆಯ ಲಟ್ಟುಂಬಡೆ ಹೊಗೆಯುಂಟು ಹಗೆಯುಂಟು ಧಗೆಯುಂಟು. ಒಲೆಯ ಲಟ್ಟುಂಬಡೆ ಹೊಗೆಯುಂಟು ಹಗೆಯುಂಟು ಧಗೆಯುಂಟು. ತಲೆಯ ಲಟ್ಟುಂಬಡೆ ಹೊಗೆಯಿಲ್ಲ ಹಗೆಯಿಲ್ಲ ಧಗೆಯಿಲ್ಲ, ಬರೀ ನಗೆಯುಂಟು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಬರೀತಾರ. ಯಾವಾಗ ಒಲಿ ಮೇಲೆ ಅಡಿಗೆ ಮಾಡ್ತೀರಿ, ಅಡಿಗೆ ಮಾಡೋ ಕಾಲಕ್ಕೆ ಹೊಗೆ ಆಗ್ತದ ಹಗೆ ಆಗ್ತದ ಧಗೆ ಬರ್ತದ. ಅಕಸ್ಮಾತ್ ಆ ಅಡುಗೆ ಮಾಡಿರುವುದನ್ನು ಹೊಟ್ಟೆ ತುಂಬಿಸಿದ್ರ ತಲೆ ತುಂಬಿಸಂಗಿಲ್ಲ. ಇಲ್ಲಿ ತಲೆ ತುಂಬುವಂತ ಕಾರ್ಯ ಏನು ನಡೆದದ, ಇಲ್ಲಿ ಹೊಗೆ ಇಲ್ಲ ಹಗೆ ಇಲ್ಲ ಧಗೆ ಇಲ್ಲ, ಇಲ್ಲಿ ಬರೀ ಸಂತೋಷದ ಅನ್ನೋದಕ್ಕೆ ಇಷ್ಟು ಮಂದಿ ಸೇರಿರ ಹೊರತಾಗಿ ಮತ್ತೊಂದಕ್ಕ ಸೇರಿಲ್ಲ. ಹಾಗಾಗಿ ಬರೀ ನಗೆಯುಂಟು ಗುಹೇಶ್ವರ ಅನ್ನುವ ಹಾಗ ಇದು ಮಹಾದಾಸೋಹಿ ಶರಣ ಬಸವೇಶ್ವರ ಮಹಾಪುರಾಣ ಆಗ್ತದೆ. ಆ ಪುರಾಣದ ಭಾಗಕ್ಕೆ ಬರೋಕ್ಕಿಂತ ಮೊದಲು ಪೀಠಿಕಾ ಭಾಗಕ್ಕೆ ಸ್ಥಗಿತವನ್ನ ಕೊಟ್ಟು ಈಗ ಪ್ರಾರ್ಥನೆ ಆಗ್ತದೆ. ಪ್ರಾರ್ಥನೆಯ ನಂತರ ಮುಂದಿನ ವಿಚಾರಕ್ಕೆ ಬರುವಂಥವನ್ನ ಆಗ್ತದೆ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಪ್ರತಿಯೊಬ್ಬರು ಶರಣ ಬಳಗದವರು ತಾಯಂದ್ರ ಬಳಗದವರು ನಾನು ಸರಿ ಹೇಳ್ತೀನಿ, ನನ್ನಿಂದ ನಿಮ್ಗೆ ಹೇಳ್ತೀನಿ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಕಲಬುರಗಿ ಪುರವಾಸ ಸಾಂಬ ಶಿವ, ಕಲಬುರಗಿ ಪುರವಾಸ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ, ಕಲಬುರಗಿ ಪುರವಾಸ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಎಡೆಯೂರ ಪುರವಾಸ ಸಾಂಬ ಶಿವ, ಎಡೆಯೂರ ಪುರವಾಸ ಸಾಂಬ ಶಿವ, ಸಿದ್ಧಲಿಂಗೇಶ್ವರ ಸಾಂಬ ಶಿವ, ಶ್ರೀ ಸಿದ್ಧಲಿಂಗೇಶ್ವರ ಸಾಂಬ ಶಿವ, ಎಡೆಯೂರ ಪುರವಾಸ ಸಾಂಬ ಶಿವ, ಸಿದ್ಧಲಿಂಗೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಹಾನಗಲ್ಲ ಪುರವಾಸ ಸಾಂಬ ಶಿವ, ಹಾನಗಲ್ಲ ಪುರವಾಸ ಸಾಂಬ ಶಿವ, ಗುರು ಕುಮಾರೇಶ್ವರ
ಶಿವ ಎಲ್ಲರೂ ಹೇಳ್ಬೇಕು. ಶ್ರೀ ಗುರು ಕುಮಾರೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಯಡ್ರಾಮಿ ಪುರವಾಸ ಸಾಂಬ ಶಿವ ಯಡ್ರಾಮಿ ಪುರವಾಸ ಸಾಂಬ ಶಿವ ಶ್ರೀ ಬಸವೇಶ್ವರ ಸಾಂಬ ಶಿವ ಶ್ರೀ ಗುರು ಬಸವೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಶಿವ ಸಾಂಬ ಶಿವ ಶಿವ ಸಾಂಬ ಶಿವ ಕಲಬುರಗಿ ಶರಣಬಸವೇಶ್ವರ ಮಹಾರಾಜ के सिद्धलिंगेश्वर महाराज के बसवेश्वर महाराज के जय मंगलम जय नमः पार्वती शिव हर हर ಇವತ್ತಿನ ವಿಚಾರಕ್ಕೆ ಬರೋಕ್ಕಿಂತ ಮೊದಲು ಸಿಂಹಾವಲೋಕನವನ್ನು ಮಾಡಿ. ಸಿಂಹಾವಲೋಕನ ಅಂದ್ರೆ ನೀವು ಪ್ರಾಣಿ ಜಗತ್ತಿನ ಚಾನಲ್ಗಳನ್ನು ನೋಡ್ತೀರಿ. ಯಾರು ಡಿಸ್ಕವರಿನೋ ನ್ಯಾಷನಲ್ ಜಿಯೋಗ್ರಾಫಿನೋ ಇದೇ ಅಗ್ನಿ ಸಾಕ್ಷಿ ನೋಡಕ್ಕೆ ಟೈಮ್ ಸಿಗ್ಲಾರ್ದಂಗ ನೋಡ್ತೀರ. ನೋಡ್ಬೇಕು. ಸಿಂಹ ಒಂದು ಹೆಜ್ಜೆ ಮುಂದಿಟ್ಟು ಅಂದ್ರೆ 4 ದಿಕ್ಕಿನತ್ತ ನೋಡ್ತ, ಮತ್ತೊಂದು ಹೆಜ್ಜೆ ಇಡ್ತು ಅಂದ್ರೆ ಮತ್ತೊಂದು 4 ದಿಕ್ಕಿನತ್ತ ನೋಡಿ ತನ್ನ ಹೆಜ್ಜೆಗಳನ್ನ ಇಡ್ತಾ 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 ಹೋಗ್ತ. ಸಿಂಹಾವಲೋಕನ ಇದರ ಅರ್ಥ ನಿನ್ನೆ ಏನಾಗ್ಯದ ಇವತ್ತ ಅದನ್ನ ಮುಂದುವರಿಸಿಕೊಂಡು ಹೇಳ್ತಿ. ಏನು ಹೇಳಬೇಕಾಗಿತ್ತು ನಿನ್ನೆ? ಏನು ಹೇಳಬೇಕಾಗಿತ್ತು? ಏನು ಕರೆಕ್ಟ್ ಹೇಳಾಕಚ್ಚಿ? ಏನು ಗಂಡನ ಹೆಸರು ಅಲ್ಲ, ಕರೆಕ್ಟ್ ಹೇಳಾಕಚ್ಚಿ. ಏನೋ ಸಗಣಿಯ ವಿಚಾರ ಜೋರಾಗಿ ಚಪ್ಪಾಳೆಲ್ಲ ಹಾಕಿ. ಕಲ್ಲವನ ಮನೆಯ ಎಮ್ಮಿ ಹೋಗಿ ಮಲ್ಲವನ ಮನೆಯ ಮುಂದೆ ಹೋಗಿ ಸಗಣಿ ಹಾಕ್ತದೆ. ಮಲ್ಲವ್ವ ಕುಳ್ಳು ಬಡದ ಹಾಕೊಂಡ್ಲು. ಯಾವಾಗ ಮಲ್ಲವ್ವ ಕುಳ್ಳು ಬಡದ ಹಾಕೊಂಡ್ಲು ಅಂತ ಕಲ್ಲವ್ವ ಸುಮ್ಮ ಕುಂದಿರ್ಲಿಲ್ಲ. ಇದು ನನ್ನ ಸಗಣಿ ಅದ, ನನಗ ಬೇಕು ಅಂದು. ಮಲ್ಲವ್ವ ಅಂತಾಳ, ಇದು ನನ್ನ ಮನೆ ಮುಂದೆ ಹಾಕ್ಯಾದ ಸಗಣಿ, ನಾನು ಕೊಡಲ್ಲ ಅಂದ್ಲು. ನ್ಯಾಯ ಪಂಚಾಯಿತಿ ಆಗ್ತದ. ಕಲ್ಲವನಂಗ ನ್ಯಾಯ ಸಿಗ್ತದ ಖರೆ. ಮಲ್ಲವ್ವ ಸುಮ್ಮ ಕುಂದಿರ್ಲಿಲ್ಲ, ಪೊಲೀಸ್ ಸ್ಟೇಷನ್ ಹೋದ. ಪೊಲೀಸ್ ಸ್ಟೇಷನ್ಯಾಗ ಮಲ್ಲವನಂಗ ನ್ಯಾಯ ಸಿಕ್ಕರು ಸಹಿತ ಕಲ್ಲವ್ವ ಅಂತಾಳ, ಪೊಲೀಸ್ ಸ್ಟೇಷನ್ಗಿಂತ ದೊಡ್ಡದ ಕೋರ್ಟ್ ಅದ, ಜೇವರಿಗೆ ಹೋಗ್ಬೇಕಂತ ಜೇವರಿಗೆ ಹೋಗ್ಲು. ಜೇವರಿಗಾಗ ಕಲ್ಲವನಂಗ ನ್ಯಾಯ ಆದ್ರೆ ಮಲ್ಲವ್ವ ಅಂತಾಳ, ಗುಲ್ಬರ್ಗದಾಗ 2 ಕೋರ್ಟ್ ಅದಾವ, ಗುಲ್ಬರ್ಗಕ್ಕೆ ಹೋಗ್ತೀನಂತ ಗುಲ್ಬರ್ಗಕ್ಕೆ ಹೋದ್ಲು. ಗುಲ್ಬರ್ಗದಾಗ ಮಲ್ಲವನಂಗಾದ್ರ ಕಲ್ಲವಂತಾಳ, ನಮ್ಮ ಹೈಕೋರ್ಟ್ ಬೆಂಗಳೂರದಾಗದ, ಬೆಂಗಳೂರಿಗೆ ಹೋಗ್ಬೇಕಂತ ಕಲ್ಲವ್ವ ಬೆಂಗಳೂರಿಗೆ ಹೋದ್ಲು. ಬೆಂಗಳೂರಿನಾಗ ಕಲ್ಲವನಂಗ ನ್ಯಾಯ ಆದ್ರೆ ಮಲ್ಲವ್ವ ಅಂತಾಳ,
ಇದಕ್ಕಿಂತ ಅಪ್ಪನಂಗ ದಿಲ್ಲಿ ಒಳಗ ಸುಪ್ರೀಂ ಕೋರ್ಟ್ ಅದ. ಇದರ ನ್ಯಾಯ ಸರಿ. ಸುಪ್ರೀಂ ಕೋರ್ಟಿನ ಅಂಗಳದೊಳಗ ನ್ಯಾಯ ಕುಂತದ. ಎಮ್ಮಿ ಸಗಣಿ ಸಲುವಾಗಿ ಇವ್ರು ಬಡದಾಡಕತ್ತಾರ, ನನ್ನ ಸಗಣಿ ನಿನ್ನ ಸಗಣಿ ಅಂತ. ಅಷ್ಟೊತ್ತಿಗಾಗಲೇ 10 ವರ್ಷ ಆಗ್ಯದ. ಎಮ್ಮಿ ಗೊಟ್ಟಕ್ಕಂದ 10 ವರ್ಷ ಆಗ್ಯದ. ಎಮ್ಮಿ ಗೊಟ್ಟಕ್ಕಂದದ. 2 ಎಕರೆ ಹೊಲ ಸಾಲದಾಗ ದಂಡಿಗೆ ಹಚ್ಚಾರ. ಕಾಲಂದ ಸಹಿತ ಸೌದು ಹೋಗ್ಯಾವ. 10 ವರ್ಷ ಆದ ಮೇಲೆ ಸುಪ್ರೀಂ ಕೋರ್ಟ್ ನೊಳಗ ನನ್ನಂಗ ನ್ಯಾಯಾಧೀಶ ನ್ಯಾಯ ಕೊಡಬೇಕಾಗ್ಯದ. ಬಹಳ ಅದ್ಭುತವಾಗಿರುವ ನ್ಯಾಯವನ್ನ ಕೊಟ್ಟ. ಏನ ನ್ಯಾಯ ಕೊಟ್ಟ ಅಂದ್ರ, ಕಲ್ಲವನ ಗಂಡ ಈ ಕಡೆ ಮಲ್ಲವನ ಗಂಡ ಕಟಕಟಿಯೊಳಗ ನಿಂತಾಗ ನ್ಯಾಯಾಧೀಶ ಹೇಳ್ತಾನ, ನಿಮ್ಮಿಬ್ಬರ ವಾದ ವಿವಾದಗಳನ್ನ ಪರಿಗಣಿಸಿ ಇದು ನಂದಂತ ನೀನು ಬಡದಾಡಕತ್ತಿ, ಇದು ನಂದಂತ ಅಕ್ಕಿ ಬಡದಾಡಕತ್ತಾಳ, ಇದು ನಿಮ್ಮಿಬ್ಬರದು ಅಲ್ಲ, ಎಮ್ಮಿದದ, ಎಮ್ಮಿಗೆ ಕರ್ಕೊಂಡು ಬರ್ರಿ ನ್ಯಾಯ ಕೊಡ್ತೀನಲ್ಲ. ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರು ಹೊಗಳುವ ಕುನ್ನಿಗಳ ನೀನೆಂಬೆ ರಮನಾಥ. ಗೊಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ ಧರೆ ಧನ ವನಿತೆಯರು ಎನ್ನವರು ತನ್ನವರು ಎಂದು ಹೋರಿ ಸಾಯುತ್ತಿದೆ ಜೀವ ಸರ್ವ ಕರ್ತೃ ಕೂಡಲ ಚನ್ನ ಸಂಗಯ್ಯ. ಮೂಗನತ್ತ ಮಾಡಿಸೋದಪ್ಪ ಬಾಳ ಚಲೋ ಮೂಗನತ್. ವಜ್ರ ಇಟ್ಲು, ವಜ್ರದ ಮೂಗನತ್ತ ಮೂಗನ್ಯಾಗ ಹಾಕೊಂಡು ಪ್ರತಿ ಮನಿಗೆ ಹೋಗಿ ಹೆಡಕ್ ಹಾರಿಸಿ ಮಾತಾಡ್ತಿದ್ರು. ಯಾರ ನನ್ನ ಮೂಗನತ್ತ ನೋಡಿ ಬಾಳ ಚಲೋ ಅದ ಅಂತ ಹೇಳ್ತಾರೆ. 1 ಮನಿ ಬಿಟ್ಲು, 2 ಮನಿ ಬಿಟ್ಲು, ಯಾರು ಮೂಗನತ್ತ ನೋಡ್ಲಿಲ್ಲ. ಬ್ಯಾಸರಾಯ್ತು. ಯಾವಾಗ ವಜ್ರದ ಮೂಗನತ್ತ ಹಾಕೊಂಡ್ರೆ ಸಹಿತ ಒಬ್ರು ನನ್ನ ಮೂಗನತ್ತನ ಬಗ್ಗೆ ಯಾರು ಮಾತಾಡಲ್ಲ. ಹಿಂಗ್ಯಾಕ ಅಂತ ಮನಸ್ಸಿಗೆ ತಾಪ ಮಾಡ್ಕೊಂತಾಳ. 100 ಮನಿ ತಿರ್ಗಾಡೋದ ಖರೆ, ಒಬ್ರು ಆ ಮೂಗನತ್ತನ ಬಗ್ಗೆ ಮಾತಾಡ್ಲಿಲ್ಲ. ಯಾವಾಗ ಮೂಗನತ್ತ ಬಗ್ಗೆ ಮಾತಾಡ್ಲಿಲ್ಲೋ ಹೊಲದಾಗಿದ್ದ ಬಣಮಿಗೆ ಹೋಗಿ ಆಕಿನ ಬೆಂಕಿ ಹಚ್ಚು. ತನ್ನ ಬೆಣಮಿಗೆ ತಾನ ಬೆಂಕಿ ಹಚ್ಚಿದಾಗ ಇಡೀ ಊರು ಮಂದಿ ಓಡೋಡಿ ಬಂದು ಆ ಬೆಂಕಿ ಹತ್ತಿದ ಬಣಮಿಗೆ ಆರಿಸ್ಬೇಕಂತ ನೀರು ತಗೊಂಡು ಬರ್ತಾರ. ಆ ಬೆಂಕಿಯ ಕೆನ್ನಾಲಿಗೆಗೆ ಅವಳು ಹಾಕೊಂಡಿರುವ ಮೂಗನತ್ತ ಫಳಫಳ ಅಂತ ಹೊಳ್ಯಾಕತ್ತಿತ್ತು. ಒಂದು ಮುದುಕಿ ಬಂದ ನೋಡಿ ಹೇಳ್ತಾಳ, ತಂಗಿ ಎಷ್ಟ ಚಲೋದವ ನಿನ್ನ ಮೂಗನತ್ತಂದಾಗ ಈ ಹೆಣ್ಮಗಳಂತಾಳ ಹುಚ್ಚುವರೆಗೆ. ಇದ ಅವಾಗ ಅಂದಿದ್ರ ನಾಯಕ ನನ್ನ ಬಡವಿಗೆ ಬೆಂಕಿ ಹಚ್ತಿಲ್ಲ ಅಂತ. ಮೂಗು ಕೊಟ್ಟ ಆ ದೇವರನ್ನ ಬಿಟ್ಟು ಮೂಗುತಿ ಕೊಟ್ಟ ಅಕ್ಕ ಸಾಲಿಗನ ನೆನೆಯುವಂತೆ ಬದುಕಾಗ್ಯತೆ. ಗಾಳಿ ನೀರು ಮಳೆ ಬೆಂಕಿ ಭೂಮಿಯನ್ನ ಕೊಟ್ಟ ಭಗವಂತನನ್ನ ಬಿಟ್ಟು ಇನ್ನಾರಿಗೂ ಸಲಾಮ ಹೊಡೆಯುವ ಪರಿಸ್ಥಿತಿ ಬಂದರೆ ಯಾವುದು ನಂದು ಯಾವುದು ನಂದ ಅಲ್ಲ ಅನ್ನೋದನ್ನ ತಿಳಿದು ಬದುಕು ಮಾಡಬೇಕಾಗ್ಯದ. ಅದೇ ಗದಗದ ಭಾಗದ ನರೇಗಲ್ಲ ಅಂತ ಊರ ಹೆಸರು ತಾವು ಯಾರಾದ್ರೂ ಕೇಳಿರ್ಲಿಕ್ಕೆ ಬೇಕು. ಆ ಪಕ್ಕದೊಳಗ ಕೋಡಿಕೊಪ್ಪ ಅಂತ ಒಂದು ಊರು ಬರುತ್ತೆ. ಕೋಡಿಕೊಪ್ಪದ ಮಠದ ಜಮೀನ 4,000 ಎಕರೆ. ನೆನಪಿರಲಿ, 4,000 ಎಕರೆ ಜಮೀನನ್ನ ಹೊಂದಿದ ಕೋಡಿಕೊಪ್ಪದ ಮಠದೊಳಗ ಒಬ್ಬ ಶಿವಯೋಗಿ ಯಾವತ್ತಿಗೂ ಹರದ ಬಟ್ಟೆ ಹಾಕೊಳ್ಳುತ್ತಿದ್ದ. ಒಂದು ದಿವಸ ಮಠದಾಗ ಮಲ್ಕೊಳ್ಳಿಲ್ಲ. ಊರು ಮುಂದೆ ಹೊಲದ ಒಳಗ ಒಂದು ಬೇನ ಗಿಡದ ಕೆಳಗನೆ ಆತನ ವಾಸ್ತವ್ಯ. ಮಠ ನೋಡಕ ಬಹಳ ದೊಡ್ಡದು ಖರೆ. ಒಂದು ದಿವಸನೂ ಮಠದಾಗ ಮಲ್ಕೊಳ್ಳಿಲ್ಲ. ಮಳಿ ಬರ್ಲಿ, ಉರಿ ಬರ್ಲಿ, ಚಳಿ ಬರ್ಲಿ, ಮತ್ತೊಂದು ಬರ್ಲಿ, ಮಗದೊಂದು ಬರ್ಲಿ, ಯಾವತ್ತಿಗೂ ಮರದ ಕೆಳಗ ಆಶ್ರಯ ಪಡ್ಕೊಂಡು ಆ ಪುಣ್ಯಾತ್ಮ ಶಿವಯೋಗಿ ಹೊಲದಾಗ ಮಲ್ಕೊಳ್ತಿದ್ದ. ಯಾವತ್ತಿಗೂ ಒಂದೇ ಒಂದು ಮಾತಾಡಿ, ಯಾವತ್ತಿಗೂ
ಒಂದೇ ಒಂದು ಮಾತ. ಯಾರ ಮಾತು ಕಡಿಮೆ ಮಾಡ್ತಾರ ಅವ್ರ ಮಾತಿಗೆ ಕಿಮ್ಮತ್ತು ಸಿಗ್ತದೆ. ಯಾರ ನಾಯಿ ಒದರ್ದಂಗೆ ಟರ 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 ಒದರ್ತಿರ್ತದ ಅವ್ರ ಮಾತಿಗೆ ಕಿಮ್ಮತ್ತು ಸಿಗದು ಯಾವತ್ತು. ಹೌದು, ನೀವು ಅಂತಿರ್ತೀರಿ ಏನು ತಟ ತಟ ಸೋರೋ ಗಡಿಗಿನ ವಟ ವಟ ಮಾತಾಡೋರ್ನ ಬಾಜು ಇಟ್ಕೋಬಾರ್ದು ಯಾವತ್ತು. ತಟ ತಟ ಸೋರೋ ಗಡಿಗೆ ಮನೆಯಾಗ ಇಟ್ಕೊಂಡ್ರೆ ಅಂದ್ರೆ ನಿಮ್ಮ ಹಾಸಿಗೆಗೆ ನೀರು ಬಂದಿರ್ತ. ವಟ 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 ಮಾತಾಡೋರ್ನ ಬಾಜು ಇಟ್ಕೊಂಡ್ರೆ ಅಂದ್ರೆ ನಿಮ್ಮ ಬಣ್ಣ ಅವರೇ ಬಯಲು ಮಾಡಿರ್ತಾರೆ. ಅದಕ್ಕೆ ವಟ ವಟ ಮಾತಾಡೋರ್ನ ತಟ ತಟ ಸೋರೋ ಗಡಿಗಿನ ಯಾವತ್ತು ಇಟ್ಕೋ. ಹಂಗ ಹುಚ್ಚಿರಪ್ಪ 76 ವರ್ಷ ಬದುಕ್ತಾನೆ. ಕೊನೆಯ ಘಳಿಗೆ ಬರುತ್ತದೆ. ಮಠದ ಅಂಗಳದೊಳಗ ಬಂದು ಸುಮ್ಮನ ಕುಂತಾಗ ನಿಮ್ಮ ಹಂಗ ಊರಿನ ಹಿರಿಯರೆಲ್ಲ ಹೋಗಿ ಕೇಳುತ್ತಾರ, ಯಪ್ಪ ನೀನು 76 ವರ್ಷ ಆಯ್ತು, ಒಂದು ದಿವಸ ಮಠದೊಳಗೆ ಬರಲಿಲ್ಲ, ಇವತ್ತು ಮಠಕ್ಕೆ ಬಂದು ಒಂದರೆ ಮಾತಾಡೋ ಪುಣ್ಯಾತ್ಮ, ಒಂದರೆ ಮಾತಾಡುವಂದಾಗ ಆತನ ಅವಸ್ಥೆಯನ್ನ ನೋಡಿದ ಊರಿನ ಹಿರಿಯರಂತಾರ, ಹರಿದ ಬಟ್ಟೆ ಹಾಕೊಂಡಾನ, ಕಣ್ಣಾಗ ಪಿಚ್ಚದ, ಜಳಕ ಮಾಡಿಲ್ಲ, ಅಜಾತರು ಅಂದ್ರೆ ಹಂಗ ಇರ್ತಾರ. ಯಾವಾಗ ಏನ ನುಡಿತಾರ ಅದು ಖರೆ ಆಗ್ತದ. ನಮಗನಿಸ್ತದ ಇವ ಏನ ಜಳಕ ಮಾಡ್ಲಾರ್ದ ಅವ ಸನ್ಯಾಸಿ ಅಂತ ನಮಗನಿಸ್ಬಹುದು. ಖರೆ ಚಲೋ ಬಟ್ಟೆ ಹಾಕೊಂಡ್ರೆ ಮಾತ್ರ ನಾವು ಕಿಮ್ಮತ್ತು ಕೊಡ್ತೀವಿ, ಹರಿದ ಬಟ್ಟೆ ಹಾಕೊಂಡ್ರ ದೂರ ತಳ್ತೀವಿ. ನೆನಪಿರಬೇಕು ಸಮಾಜಕ್ಕ, ಯಾರು ಇಡೀ ಜಗತ್ತ ಬ್ಯಾಡ ಅಂತ ಕಾಡಿಗೆ ಹೋಗ್ಯಾರ ಅವರೇ ಈ ನಾಡಿನೊಳಗ ದೇವರಾಗ್ಯಾರ. ಅವರೇ ಈ ನಾಡಿನೊಳಗ ದೇವರಾಗ್ಯಾರ. ಯಾರ ನಾಡಿನೊಳಗ ನಮ್ಮಂಗ ಮೆರಿಬೇಕಂದಾರ ಮೆರೆದವರು ಓಣಿಯಾಗಿರಲ್ಲ ಅಂತ ನೀವು ಅಂತೀರ. ಹಂಗ ಮೆರೆದವ್ರ ಹಂಗ ಮಣ್ಣೊಳಗ ಮಣ್ಣಾಗ್ಯಾರ. ಆದ್ರ ಆ ಅವಸ್ಥೆಯನ್ನ ನೋಡಿದ ಊರಿನ ಹಿರಿಯರಂತಾರ, ಇವನ ಹೆಸರಂತೂ ಗೊತ್ತಿಲ್ಲ, ಇವ ನೋಡ್ರ ಹುಚ್ಚನಂಗದಾನಂತ ತಿಳಿದು ಎಲ್ಲಾರು ಆತನಿಗೆ ಏನಂತಾರಂದ್ರ ಕೋಡಿಕೊಪ್ಪದ ಹುಚ್ಚಿರಪ್ಪಜ್ಜ ಅಂತ ಕರೀತಾರೆ. ಕೋಡಿಕೊಪ್ಪದ ಹುಚ್ಚಿರಪ್ಪಜ್ಜ ಅಂತ ಕರೆದ್ರು. 76 ವರ್ಷ ಬದುಕಿದ ಹುಚ್ಚಿರಪ್ಪಜ್ಜನಿಗೆ ಒಂದು ಮಾತು ಹೇಳೋ ಪುಣ್ಯಾತ್ಮ ಅಂತ ಊರಿನ ಹಿರಿಯರು ಹೋದಾಗ ಆಗ ಕೊನೆಯ ಅವಸ್ಥೆ ಬಂದ ಘಳಿಗೆಯೊಳಗ ಒಂದೇ ಒಂದು ಮಾತು ಹೇಳ್ತಾನ, ಲಿಂಗೈಕ್ಯನಾಗ್ತಾನ. ಆತನ ಮೊದಲನೆಯ ಮಾತುನು ಅದೇ, ಕೊನೆಯ ಮಾತುನು ಅದೇ. ಅದು ಯಾವ ಮಾತು ಅಂದ್ರ, ಯಾವುದು ಹೌದು ಯಾವುದು ಹೌದು ಅದು ಅಲ್ಲ, ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು, ಯಾವುದು ಅಲ್ಲ ಅದು ಹೌದು. ಯಡ್ರಾಮಿ ಸ್ವಾಮಿ ನಿಮ್ಮ ಕಣ್ಣಿಗೆ ಕಾಣಕತ್ತಾನ, ಇದು ಹೌದಂತ ತಿಳ್ಕೊಂಡವ್ರಿಗೆ ಇದು ಅಲ್ಲ. ಯಡ್ರಾಮಿ ಸ್ವಾಮಿ ಕಣ್ಣಿಗೆ ನೀವೆಲ್ಲರೂ ಕಾಣಕತ್ತೀರಿ, ಇದು ಹೌದು ಅಂದ್ರೆ ಇದು ಹೌದು ಅಲ್ಲ, ಇದು ಅಲ್ಲ. ಯಾಕೆ ಅಲ್ಲ ಅಂದ್ರ ಯಾವುದು ಕಣ್ಣಿಗೆ ಕಾಣಲ್ಲ, ಯಾವುದು ಕಣ್ಣಿಗೆ ಕಾಣಲ್ಲ ಅದು ಮಾತ್ರ ಸತ್ಯ, ಅದು ಮಾತ್ರ ಭಗವಂತ. ಕಣ್ಣಿಗೆ ಯಾವುದು ಹೌದು 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 ಅನ್ನುವಂಗ ಕಾಣುತ್ತದ ಅದು ಇವತ್ತು ಇದ್ದಿದ್ದು ನಾಳೆಗೆ ಇರಲ್ಲ, ಇವತ್ತಿದ್ದಿದ್ದು ನಾಳೆಗೆ ಇರಲ್ಲ. ಇವತ್ತು ಬದುಕಿದ ಮನುಷ್ಯ ನಾಳೆಗೆ ಬದುಕಲ್ಲ, ನಾಳೆ ಬದುಕಿದ ಮನುಷ್ಯ ನಾಡಿದ್ದು ಬದುಕಲ್ಲ. ಯಾವುದು ಕಣ್ಣಿಗೆ ಕಾಣುತ್ತದ ಅದು ಯಾವುದು ಹೌದು ಅಲ್ಲ, ಯಾವುದು ಯಾವುದು ಏನು ಇರ್ಲಾರ್ದಾಗ ಕಣ್ಣು ಮುಚ್ಚಿದಾಗ ನಮ್ಮ ಹೃದಯದೊಳಗ ಭಗವಂತ ಏನು ಒಬ್ಬನೇ ಕಾಣ್ತಾನ ಅವ ಮಾತ್ರ ಸತ್ಯ, ಅವನೇ ಹೌದು. ಉಳಿದವರೆಲ್ಲ ಅಲ್ಲ, ಉಳಿದವರೆಲ್ಲ ಅಲ್ಲ. ಅದಕ್ಕ ಇದ್ದಿದ್ದು ಇದ್ದಂಗ ಇರಲ್ಲ. ಇವತ್ತು ಒಂದು ಸೂತ್ರ ಏನು, ಇದ್ದಿದ್ದು ಇದ್ದಂಗ ಇರಲ್ಲ. ಮನ್ಯಾಗ ಗಂಡ ಹೆಂಡತಿ ಜಗಳ ಆಡಿದ್ರಿ ಅಂದ್ರೆ ತಿಳ್ಕೊಂಡು ಬಿಡ್ರಿ, ಇವತ್ತು ಮಾತಾಡ್ಯಾರ ನಾಳಿಗದು ಇರಲ್ಲ, ಇವತ್ತು ಮಾತಾಡ್ಯಾರ ನಾಳಿಗದು ಇರಂಗಿಲ್ಲ. ನಾಳೆ ಹೊಗಳಿರ್ತಾರ ನಾಡಿದ್ದದು ಇರಂಗಿಲ್ಲ, ನಾಡಿದ್ದು ಅದು ಇರಂಗಿಲ್ಲ. ಹಾಗಾಗಿ ಹೊರಗ ಕಾಣಿದ್ದಕ್ಕ ನಾವು ಸತ್ಯ ಅನ್ಕೊಂಡ್ವಿ ಅಂದ್ರೆ ನಾವು ಸುಳ್ಳಾಗ್ತೀವಿ.
ಅದಕ್ಕೆ ಇದ್ದಿದ್ದು ಇದ್ದಂಗ ಇರಲ್ಲ ಅನ್ನೋದನ್ನ ತಿಳ್ಕೊಳ್ಳೋದಕ್ಕನೆ ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ. ಗುಬ್ಬಿ ಗೂಡು ಕಟ್ಟ ಗೌಡ್ರ ಮನ್ಯಾಗ ಗೂಡು ಕಟ್ಟದಾಗ ಅವರಿಬ್ಬರು ಬಹಳ ಚಲೋ ಗೆಳೆಯರಿದ್ದು. ಒಂದು ಗುಬ್ಬಿ ಗೂಡು ಕಟ್ಟುತ್ತದ, ಒಂದು ಗುಬ್ಬಿ ಗೂಡು ಕಟ್ಟದಾಗ ಇನ್ನೊಂದು ಗುಬ್ಬಿಗೆ ಮನೆ ಸಿಕ್ಕಿರಲ್ಲ. ಇನ್ನೊಂದು ಗುಬ್ಬಿಗೆ ಯಾವಾಗ ಮನೆ ಸಿಕ್ಕಿಲ್ಲೋ ಮಳೆಗಾಲ ಚಾಲು ಆಯಿತು. ಯಾವಾಗ ಮಳೆಗಾಲ ಪ್ರಾರಂಭ ಆಯಿತೋ ಆಗ ಹೊರಗಿದ್ದ ಗುಬ್ಬಿ ಒಳಗಿದ್ದ ಗುಬ್ಬಿಗೆ ಹೇಳ್ತದ, ಹೇ ಗುಬ್ಬಿ, ಈಗ ಮಳಿ ಬರಾಕತ್ತದ, 2 ತಾಸದಿಂದ ಮೈ ತೊಳಿಸ್ಕೊಳ್ಳಾಕತ್ತೀನಿ, 1 ತಾಸು ನಿನ್ನ ಗೂಡನ್ಯಾಗ ನಾ ಇದ್ದು ಹೋಗ್ತೀನೋ, ನನಗ ಜಾಗ ಕೊಡು ಅಂದ್ರ ಒಳಗಿದ್ದ ಗುಬ್ಬಿಗೆ ಸೊಕ್ಕ ಬಂದಿತ್ತು. ಇದು ಮನಿ ನಂದದ, ಈ ಮನಿ ನಾನ ಕಟ್ಟಿನಿ, ಇಂಥ ದೊಡ್ಡ ಮನಿ ಇಡೀ ಊರಾಗ ಯಾರು ಕಟ್ಟ್ಯಾರನ್ನೋ ಸೊಕ್ಕ ಬಂದಿತ್ತು. ನೀವೆಲ್ಲ ರೈತರದಿ, 2 ಎತ್ತ ಕಟ್ಟಿ ಬಂಡಿ ಹೊಡ್ಕೊಂಡು ಹೋಗ್ತಿರ್ತೀರಿ, ಬಂಡಿ ಕೆಳಗ ನಾಲಿ ತೆಕ್ಕೊಂತ ಬರ್ತಿರ್ತೀರಿ. ಯಾವಾಗ ಮನೆಗೆ ಹೋಗಿ ಮುಟ್ಟಿದ್ರೆ ಒಂದೇ ಸಮನೆ ನಾಯಿ ಥೇಕಾಕತ್ತು. ಆಗ ಎತ್ತ ಕೇಳುತ್ತದ ನಾಯಿಗೆ, ಇಷ್ಟ್ಯಾಕ ಥೇಕಾಕತ್ತೀಯೋ ಅಂದಾಗ ನಾಯಿ ಹೇಳುತ್ತದ, ಅಷ್ಟು ದೊಡ್ಡ ಬಂಡಿ ನಾನಾ ಹೊತ್ಕೊಂಡು ಬಂದಿನಂತ. ಅಷ್ಟು ದೊಡ್ಡ ಬಂಡಿ ನಾನಾ ಹೊತ್ಕೊಂಡು ಬಂದಿನಂತ. ಯಾರು ನಾನು ನಂದು ಅಹಮ್ಮನಿಂದ ಬದುಕು ಮಾಡ್ತೀವಿ, ನಾಯಿ ಥೇಕದಂಗ ಥೇಕಬೇಕಾಗ್ತದ. ಅದು ಎತ್ತ ಎಳ್ಕೊಂಡು ಹೊರಟಾವನ್ನೋ ಪರಿಜ್ಞಾನ ಇರ್ಲಾರ್ದಂಗದೀವಿ. ಅದಕ್ಕ ಇದು ಮನಿ ನಂದು ಅಂತ ತಿಳ್ಕೊಂಡ್ವಿ ಅಂದ್ರ ಮಾಯ ಮೋಹದ ಮಮಕಾರಕ್ಕೆ ಬೀಳುತ್ತೀವಿ. ಹೇ ಭಗವಂತನೇ, ಇದು ಮನಿ ನಂದಲ್ಲ, ಅದು ನಿಂದದ, ಅದಕ್ಕೆ ದೇವರ ಮನೆ ಇದು, ಈ ಜಗವೆಲ್ಲ ಅಂತ ಯಾರು ಬದುಕು ಮಾಡ್ಯಾರ ಅವ್ರ ಮಹಾತ್ಮರ. ನಾನೇ ಕಟ್ಟಿಸಿದೆ, ನಾನೇ ಹುಟ್ಟಿಸಿದೆ ಎಂಬುವುದೆಲ್ಲ ಜಂಬದ ಸುಳ್ಳು. ಅಂತ್ಯಕ್ಕೆ ತೋರುವುದು ಈ ನುಡಿ ಸುಳ್ಳು, ದೇವರ
ಅಂತ್ಯಕ್ಕೆ ತೋರುವುದು ಅಂತ್ಯಕ್ಕೆ ತೋರುವುದು ಈ ನುಡಿ ಸುಳ್ಳು ಈ ನುಡಿ ಸುಳ್ಳು ದೇವರ ಮನೆ ಬಾಡಿದಾರರು ನಾವುಗಳಿಲ್ಲ ದೇವರ 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 ಇಷ್ಟನ್ನು ಕೊಟ್ಟಿರುವುದು ಆತನ ಕರುಣೆ ಬಂದಿಷ್ಟಾದರೂ ಉಪಕುಲ ಸ್ಮರಣೆ ಇಷ್ಟನ್ನು ಕೊಟ್ಟಿರುವುದು ಆತನ ಕರುಣೆ ಬಂದಿಷ್ಟಾದರೂ ಉಪಕೃತ ಸ್ಮರಣೆ ತಿಳಿದರೆ ಒಳಿತು ಬಾಡಿಗೆ ಸಲ್ಲಿತು ಈ ಜಗವೆಲ್ಲ ನಾವಿರುವುದಿಲ್ಲ ತಿಳಿದರೆ ಒಳಿತು ಬಾಡಿಗೆ ಸಲ್ಲಿತು ಈ ಜಗವೆಲ್ಲ ನಾವಿರುವುದಿಲ್ಲ ದೇವರ ವಸತಿ ನಾವಿರುವುದು ಎಲ್ಲ ದೇವರ ಆಸೆ ದೇವರ ವಾಸೆ ದೇವರ 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 ಮನೆಯೆಲ್ಲ ಬಾಡಿಗಾರರು ನಾವುಗಳೆಲ್ಲ ಬಾಡಿಗಾರರು ಜೀವಿಗಳೆಲ್ಲ ದೇವರ ಮನೆಯೆಲ್ಲ ಬಾಡಿಗಾರರು ಜೀವಿಗಳೆಲ್ಲ ಬಾಡಿಗಾರರು ನಾವುಗಳೆಲ್ಲ ಬಾಡಿಗಾರರು ಸಮಸ್ತ ಭಕ್ತಾದಿಗಳಲ್ಲಿ ತಿಳಿಯಪಡಿಸುವುದೆಂದರೆ ಕಡಾಯಿ ಗ್ರಾಮದ ನದಿಗೋಳತ್ತಾದ ಬಸವಣ್ಣನವರ ಜಾತ್ರಾ ಮಹೋತ್ಸವ ಅಂಗವಾಗಿ ನಡೆಯುತ್ತಿರುವಂತಹ ಪುರಾಣ ಪ್ರವಚನಕ್ಕೆ ಮತ್ತು ಜಾತ್ರೆಗೆ ಕಾಣಿಕೆ ಕೊಟ್ಟದ ವಿವರ ಈ ರೀತಿ ಇದೆ. ಕಡರಾಗಿಯ ಪರಮ ಪೂಜ್ಯ ಶ್ರೀಗಳವರು ಪುರಾಣ ದಾಸೋಹವನ್ನು ನಡೆಸುವುದಲ್ಲದೆ ಪ್ರಥಮವಾಗಿ ನಾವು ಏನು ಸಭೆ ಕರೆದಾಗ ನಮ್ಮದೇ ಕಾಣಿಕೆ 11,111 ರೂಪಾಯಿ ಈಗಲೇ ತಿಳ್ಕೊಂಡು ಕಾಣಿಕೆಯನ್ನು ಸಲ್ಲಿಸಿದ ಪರಮ ಪೂಜ್ಯರಿಗೆ ನಮಗೆ ಸರ್ಕಾರಿ ಮುಖಾಂತರ ಧನ್ಯವಾದಗಳು ಸಲ್ಲಿಸಬೇಕು. ಅದೇ ರೀತಿ ಚಂದ್ರಶೇಖರ್ ಪುರಾಣಿಕ್ ಅಂದರೆ ನನ್ನವರು 11,108 ರೂಪಾಯಿಗಳು. ಅದೇ ರೀತಿ ನೆರಳುವ ಆರ್ ಪಾಟೀಲ್ ಅವರು ಕೂಡ 11,101 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಉರ್ಬಸಪ್ಪ ಶಿವಲಿಂಗಪ್ಪ ಸಣ್ಣಯ್ಯ ಅವರು ಕೂಡ 11,101 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಬಸವರಾಯ ಶಿವಲಿಂಗಪ್ಪ ಹೋಗಾರ್ ಅವರು ಕೂಡ 11,101 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಶಂಭುನಿ ಮಾಕಣ್ಣ ಸಾವು ಕಾಯಿಕೋಟಿ ಅವರು ಕೂಡ 11,101 ರೂಪಾಯಿಗಳನ್ನು, ರೇಣುಸಿದ್ದಪ್ಪ ಸಾಹು ಅಂಕಲ್ಕೋಟಿ ಅವರು ಕೂಡ 11,101 ರೂಪಾಯಿಗಳನ್ನು, ನಾಗಣ್ಣ ಸಾಹು ಹಾಗಲಗುಂಡಿ ಅವರು ಕೂಡ 11,101 ರೂಪಾಯಿಗಳನ್ನು, ಅಪ್ಪುಗಳ ಬಿ ಮಾಲಿ ಪಾಟೀಲ್ ಅವರು ಕೂಡ 11,111 ರೂಪಾಯಿಗಳನ್ನು, ನೀಲಕಂಠ ಚಂದ್ರಸಪ್ಪ ಸಾಹು ದಂಬಾಯ್ ಅವರು ಕೂಡ 11,111 ರೂಪಾಯಿಗಳನ್ನು, ಮಲ್ಲಾರಾವ್ ಬಿ ಕುಲಕರ್ಣಿ 11,108 ರೂಪಾಯಿಗಳನ್ನು,
ಬಂಡಪೂಳ ಬಂಡಪೂಳರು ಅವರು ಕೂಡ 11,101 ರೂಪಾಯಿಗಳಿಂದ ಶಿವನಪೂಳ ಮಂಡಪೂಳರು ಅವರು ಕೂಡ 5,001 ರೂಪಾಯಿಗಳನ್ನ ಲಿಂಗರಾಜ್ ಜಂಬುನಾಥ್ ಪಟ್ಟಣ ಶೆಟ್ಟಿ ಅವರು ಕೂಡ 5,001 ರೂಪಾಯಿಗಳಿಂದ ಅದೇ ರೀತಿ ಈ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾಗಿ ಇಳುವರಿಗೆ ಸೇವೆ ಸಲ್ಲಿಸಿರುವಂತಹ ಮಾದಿಕಪೂಳ ಬಂಡಪೂಳರು ಅವರು ಕೂಡ 10,101 ರೂಪಾಯಿಗಳಿಂದ ಗೊಳಪೂಳ ವೀರಗಳ ಕನ್ನಪೂಳರು 11,101 ರೂಪಾಯಿಗಳಿಂದ ಅದೇ ರೀತಿ ಬಸವರಾಜ್ ಮುರುಗಣ್ಣ ಸಾಹು ಗಂಡಲ್ ಅವರು ಕೂಡ 5,001 ರೂಪಾಯಿಗಳಿಂದ ಮಲ್ಲಿಕಾರ್ಜುನ್ ಸುವರ್ಣ ಹರಿಕಲ್ಪಿ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಅವರು ಕೂಡ 11,001 ರೂಪಾಯಿಗಳನ್ನು ಈ ರೀತಿ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ಯಾರಾದರೂ ತಮ್ಮ ಕಾಣಿಕೆಯನ್ನ ಸಲ್ಲಿಸುವವರಿದ್ದರೆ ಬಸವರಾಜ್ ಹುಗಾರ್ ಅವರ ಹತ್ರ ಮತ್ತು ವೀರಣ್ಣ ಸಂಪನ್ನವರ ಹತ್ರ ಬಂದು ಬಳಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಗುರುವೇ ನಮಃ. ಇಂದಿನ ಪುರಾಣ ಪ್ರವಚನಕ್ಕೆ ಆಗಮಿಸಿದಂತಹ ತಾಯಿ ಸುನೀತಾ ಸಟಗಾರ ಅಳವಡಿಗೆ ಅವರು ಶ್ರೀಗಾರರಿಗೆ 101 ರೂಪಾಯಿಗಳನ್ನು ಕಾಣಿಕೆ ನೀಡಿದ್ದಾರೆ. ಅದೇ ರೀತಿಯಾಗಿ ಈ ಪುರಾಣ ಪ್ರವಚನಗಳ ನಂದೀಶ್ವರರಾಗಿರುವಂತಹ ಬಸವರಾಜ ರಾಯಪ್ಪ ಹುಗಾರ್ ಇವರು ಕೂಡ ಶ್ರೀಗಳಿಗೆ 501 ರೂಪಾಯಿಗಳನ್ನ, ಅದೇ ರೀತಿಯಾಗಿ ಕರ್ನಾಟಕದಲ್ಲಿ 201 ರೂಪಾಯಿಗಳನ್ನ, ಹಾರ್ಮೋನಿಯಂ ಮಾಸ್ಟರ್ ಅವರಿಗೆ 201 ರೂಪಾಯಿಗಳನ್ನ ಕಾಣಿಕೆ ನೀಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಮಹಂತಪ್ಪ ಕಲ್ಲಪ್ಪ ಗೌಡವರು ಕೂಡ ಶ್ರೀಗಳವರಿಗೆ 501 ರೂಪಾಯಿಗಳನ್ನ ಕಾಣಿಕೆಯಾಗಿ ನೀಡಿದ್ದಾರೆ. ಇದನ್ನ ಕಾಣಿಕೆ ಶ್ರೀಗಳು ಸ್ವೀಕರಿಸಬೇಕಾಗಿ ವಿನಂತಿ. ಶಿವಸಾಂಬಜೈ ನಮಃ ಪರಾಪದೇ ಶಿವ ಹರ ಹರ. 20% ಚಾರ್ಜ್. ಬಸವೇಶ್ವರ ಮಹಾರಾಜ ಕಿ, ಸಿದ್ದರಾಮೇಶ್ವರ ಮಹಾರಾಜ ಕಿ. ಇವರು ಬಂದದ ಈ ಕಡೆ ಇರ್ತದೆ, ಅವ್ರು ಬಾಯಾಗ ಇಟ್ಕೊಂಡ ಪಾಪ ಅವರಿಗೆ ಹಾಡ್ಲಾಕ್ ಬರ್ತಾರೆ. ಈ ಯಾವ ಗುಬ್ಬಿ ಮನೆಯೊಳಗ ಗೂಡು ಕಟ್ಟಿತ್ತು, ಆ ಗುಬ್ಬಿಗೆ ಬಂದ ಕೇಳ್ತದ 2 ತಾಸು ಮಳಿ ಬರಾಕತ್ತದಪ್ಪ, ಒಂದ್ ಅರ್ಧ ಗಂಟೆ ನೀನು ಗೂಡಿನೊಳಗಿದ್ದು ಆಮೇಲೆ ಎದ್ದು ಹೋಗ್ತೀನೋ, ನನಗೊಂದು 5 ನಿಮಿಷ ಜಾಗ ಕೊಡು. ಆಗ ಹೇಳ್ತದ, ಈ ಮನಿ ನಾನಾ ಕಟ್ಟಿನಿ, ಈ ಮನೆಯೊಳಗ ಯಾರಿಗೂ ನಾ ಪ್ರವೇಶ ಕೊಡಲ್ಲಂತ ಸೊಕ್ಕಿನಿಂದ ಮಾತಾಡ್ತು ಗುಬ್ಬಿ. ವಾರ 20 ಹೋಗ್ತದ, ಮಹಾನವಮಿ ದಸರಾ ಬರ್ತದೆ, ಮನಿ ಸ್ವಚ್ಛ ಮಾಡ್ಬೇಕಂತ ಝಾಡು ಹೊಡಿಬೇಕಾದ್ರೆ ಗುಬ್ಬಿ ಗೂಡು ಕಾಣ್ತದ. ಯಾವಾಗ ಈ ಗುಬ್ಬಿ ಗೂಡು ಕಂಡಾಗ ಇದು ಹೊಲಸು ಮಾಡ್ತದಂತ ಹೇಳಿ ತಿಪ್ಪ್ಯಾಗ ಒಯ್ದ ಹಾಕಿಬಿಡುತ್ತೀರಿ ಗುಬ್ಬಿ ಗೂಡನ್ನ. ಗುಬ್ಬಿ ಏನ ಗೂಡು ಕಟ್ಟಿತ್ತು ತಿಪ್ಪ್ಯಾಗ ಬಂದ ಬೀಳ್ತದ. ಹೊರಗೇನ ಹಯಾಗಿ ಹಾರಾಡುವಂತ ಗುಬ್ಬಿ ಬಂದು ಕೇಳುತ್ತದ ಈ ಗುಬ್ಬಿಗೆ, ಇಲ್ಲಪ್ಪ ನಾನಾ ಕಟ್ಟಿನಂತ ಹೇಳಕತ್ತಿದೆಲ್ಲ ದೊಡ್ಡ ಮನೆ, ಎಲ್ಲದ ನಿನ್ನ ಮನಿ ಅಂದಾಗ ಆ ಗುಬ್ಬಿ ಹೇಳ್ತದ, ಇಷ್ಟು ದಿವಸ ನಾ ಇನ್ನೊಬ್ಬರ ಮನೆಯಾಗ ಗೂಡು ಕಟ್ಟಿನನ್ನೋದು ಮರ್ತಿದ್ದು ನಂದ ತಪ್ಪಾಗ್ಯದಂತ ತಿಪ್ಪ್ಯಾಗ ಬಂದ ಗುಬ್ಬಿ ಹೇಳ್ತದ. ಆ ಗುಬ್ಬಿ ಕತ್ತಿ ಆದ್ರ ಈ ಮನುಷ್ಯನವರು ಸಹಿತ ಗುಬ್ಬಿಯ ಕತ್ತಿ. ನಾರದ ಮಹರ್ಷಿ ಹೋಗಿ ಪರಮಾತ್ಮನಿಗೆ ಸುದ್ದಿಯನ್ನ ಕೊಡ್ತೀರ, ಯಪ್ಪ ನೀನ ಭರತನಾಟ್ಯವನ್ನ ಮಾಡ್ತಾ ಬ್ರಹ್ಮ ವಿಷ್ಣು ಮಹೇಶ್ವರರಾದಿಯಾಗಿ ಲಕ್ಷ್ಮೀ ಸರಸ್ವತಿ ಶಚಿದೇವಿ ಒಬ್ಬರೇ ಇಬ್ಬರೇ 100 ಪ್ರಮಥ ಗಣಗಳನ್ನ ಕೂರಿಸಿಕೊಂಡು ನೀನು ಹಾಯಾಗಿ ಕೈಲಾಸದೊಳಗದಿ ಏನಪ್ಪ ಮರ್ತಿಯೇ? ನಿನ್ನ ಜಗತ್ತು ಎಷ್ಟು ಹಾಳಾಗಕತ್ತದನ್ನೋ
ಅನ್ನೋದು ತಿಳ್ಕೊಂಡು ಏನೋ ನೋಡ್, ಮರ್ತ್ಯ ಲೋಕದೊಳಗೆ ಯಾವುದು ನಂದು ಅನ್ನೋದು ಬಿಟ್ಟು ಯಾವುದು ನನ್ನದಲ್ಲ ಅನ್ನೋದನ್ನ ಮೆಚ್ಚಿಕೊಂಡ ಬದುಕ ಮಾಡಾಕತ್ತಾರ. ಈ ಪುಣ್ಯಾತ್ಮರಿಗೆ ಬುದ್ಧಿ ಬರಬೇಕಾಗ್ಯದ. ಪರಮಾತ್ಮ ನೀನ ಕೈಲಾಸದೊಳಗ ಹಿಂಗ ಕುಂತ್ರೆ ಯಾವಾಗ ಇವರಿಗೆ ಬುದ್ಧಿ ಕಲಿಸು. ನಿನ್ನಿಂದ ಜಗತ್ತ ಉದ್ಧಾರ ಮಾಡಬೇಕಾಗ್ಯದ, ನೀನು ಹಿಂಗ ಕುಂತ್ರೆ ಹೆಂಗಂತಂದಾಗ ಪರಮಾತ್ಮ ಕೇಳ್ತಾನೆ, ಯಾಕಪ್ಪ ಏನಾಗ್ಯ, ಯಾಕ ಏನಾಗ್ಯ? ಯಾವ ದೇಶದೊಳಗ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಜಗತ್ತ ಹೇಳ್ತಿತ್ತೋ, ಇವತ್ತು ಅದೇ ದೇಶದೊಳಗ ವೃದ್ಧಾಶ್ರಮಗಳ ತಯಾರಾಗಿ ಹೊತ್ತು ಹೆತ್ತ ಮಕ್ಕಳೇ ತಂದೆ ತಾಯಿಗಳನ್ನ ಒದ್ದು ಹೊರಗೆ ಹಾಕಿ ವೃದ್ಧಾಶ್ರಮದೊಳಗೆ ಸೇರಿಸುತ್ತಾರೆ. ಯಾವ ದೇಶದೊಳಗೆ ಆಚಾರಕ್ಕೆ ಪ್ರಧಾನವಾಗಿತ್ತೋ ಆ ರಾಷ್ಟ್ರದೊಳಗ ಅನಾಚಾರ ತಾಂಡವ ನೃತ್ಯ ಮಾಡಕ್ಕೆ. ಯಾವುದು ನನ್ನದು ಅನ್ನೋದನ್ನ ಬಿಟ್ಟು ನನ್ನದಲ್ಲದನ್ನ ನನ್ನದು ಅಂತ ತಿಳಿದು ಭಾವಿಸಿಕೊಂಡು ಈ ಅಹಂಕಾರ ಮಮಕಾರದೊಳಗ ಬದುಕನ್ನ ಮಾಡಾಕತ್ತಾರ. ಇವರಿಗೆ ಬುದ್ಧಿ ಕಲಿಸಬೇಕಾಗಿದೆ. ಪರಮಾತ್ಮ ಬುದ್ಧಿ ಕಲಿಸಬೇಕು. ಬಹಳ ವಿಷಾದದ ಸಂಗತಿ. ಒಂದು ವಾರ 10 ದಿನದ ಹಿಂದಿನ ಸುದ್ದಿ ಹೇಳ್ತೀನಿ ನಿಮಗೆ. ಕೇರಳದೊಳಗ ನಡೆದ ಘಟನೆ. ತಾವ್ಯಾರಾದ್ರೂ ದಿನಪತ್ರಿಕೆ ಓದುವಂಥವ್ರಿದ್ರೆ ಗೊತ್ತಾಗಿರ್ತದೆ. 9ನೇ ಕ್ಲಾಸಿನ ಹುಡುಗಿ ಬಾಲಕಿ ಗರ್ಭಧಾರಣೆಯನ್ನ ಮಾಡ್ತಾಳೆ. ಯಾರಿಂದ ಗರ್ಭಧಾರಣೆ ಆಗ್ಯಾದಂತ ಒಂದು ಸಲ ಯೋಚನೆ ಮಾಡಿದಾಗ ಸ್ವತಃ ತನ್ನ ತಂದೆಯೇ ಅವಳಿಗೆ ಗರ್ಭಧಾರಣೆ ಮಾಡಿಸ್ತಾರೆ. ಎಂಥ ಕೀಳುಮಟ್ಟಕ್ಕೆ ನಾವು ಬಂದು, ಯಾವುದು ನಂದೋ ಯಾವುದು ನಂದ ಅಲ್ಲ ಅನ್ನೋದನ್ನ ತಿಳಿದು ಬದುಕು ಮಾಡಬೇಕಾಗಿದೆ. ಎಲ್ಲಿ ಪ್ರೀತಿಯ ಭಾವ ತೋರಿಸಬೇಕಾಗಿತ್ತು ಅಲ್ಲಿ ಕಾಮದ ಭಾವನೆಯನ್ನ ಹಬ್ಬಿಸಿ ನಮ್ಮ ತನವನ್ನೇ ನಾವೇ ಹಾಳು ಮಾಡಿಕೊಳ್ಳಾಕತ್ತೀವಿ. ಬಹಳ ಚಲೋ ಬರೀತಾಳೆ ಸತ್ಯಕ್ಕ. ಅರ್ಚನೆ ಪೂಜನೆ ನೇಮವಲ್ಲ, ಜಪ ತಪ ಹೋಮ ನೇಮ ನಿತ್ಯಾದಿಗಳೆಲ್ಲ ನೇಮವಲ್ಲ. 24 ತಾಸಿನ ಉಪವಾಸದಿನಿ. 1 ದಿನಂತ 1 ಕಿಲೋ ಸಾಬುದಾಣಿ ತಿಂದ್ರೆ ಉಪವಾಸ ಆಗಲ್ಲ. 1 ಕಿಲೋ 1 ಡಜನ್ ಬಾಳೆನ ಸರಿಸಿದ್ರೆ ಉಪವಾಸ ಆಗಲ್ಲ. ಸೋಮವಾರ ಅಳಗುಳಿಗೆ ಶರಣಪ್ಪನ ವಾರ, ಮಂಗಳವಾರ ದೇವಿ ವಾರ, ಬುಧವಾರ ಗುರುವಾರ, ಶುಕ್ರವಾರ ಶನಿವಾರ 5 ತನಕ ದಿವಸಕ್ಕೊಬ್ಬ ದೇವರ ಮ್ಯಾಲ ಊಟ ಬಿಟ್ರೆ ಭಗವಂತ ನಮಗ ಒಲಿಯಲ್ಲ. ನಮಗೇನಾದ್ರೂ ವಾರ ಗೊತ್ತಾಗಬೇಕಾಗಿತ್ತು ಅಂದ್ರೆ ಕ್ಯಾಲೆಂಡರ್ ನೋಡಬಾರ್ದು, ಸ್ಟೇಟಸ್ ನೋಡ್ಬೋದು. ತಿಳಿತಿಲ್ಲ? ಕ್ಯಾಲೆಂಡರ್ ನೋಡೋದಕ್ಕಿಂತ ಸ್ಟೇಟಸ್ ನೋಡೋದು ಬಿಟ್ರೆ ಗೊತ್ತಾಗ್ತೀವಿ ಇವತ್ತು ಯಾವ ವಾರದ ಅಂತ. ಆ ವಾರದನೇ ಭಗವಂತ ದೇವರ ಸ್ಟೇಟಸ್ನಾಗಿರುತ್ತ. ಭಗವಂತ ನಮ್ಮ ಮೊಬೈಲ್ ಸ್ಟೇಟಸ್ನೆಲ್ಲ ನೋಡಿ ನಮಗ ಒಲಿಯಲ್ಲ, ತಿಳ್ಕೊಳ್ಬೇಕಾಗ್ಯದ. ಭಗವಂತ ನಮಗ ಒಲಿಬೇಕಾಗಿತ್ತು ಅಂದ್ರ ನಮ್ಮ 4 ಜನರ ಬಾಯಿಯೊಳಗ ನಾವು ಇದ್ವಿ ಅಂದ್ರೆ ಅದೇ ನಮಗ ದೊಡ್ಡ ಸ್ಟೇಟಸ್ ಆಗ್ತದೆ. ಯಾರಾದ್ರೂ 4 ಜನರ ಹಲ್ಲಿನೊಳಗ ಇದ್ರು ಅಂದ್ರ ಅದೇ ಅವರಿಗೆ ನರಕ. ಬಹಳ ಚಲೋ ಬರೀತಾರೆ. ಅರ್ಚನೆ ಪೂಜನೆ ನೇಮವಲ್ಲ. 24 ತಾಸು ಗಂಟೆ ಬಾರಿಸ್ಕೊಂತ ಕುಂದ್ರೋದು ಪೂಜೆ ಅಲ್ಲ. ನಾವು ಉಪವಾಸದಿನಿ 1 ದಿನ ಅಂತ ಹೇಳಿ ಪೂಜಾ ಮಾಡ್ಕೊಂತ ಗಂಟೆ ಬಾರಿಸ್ಕೊಂತ ಊದಿನ ಕಡ್ಡಿ ಬೆಳಕೊಂತ ಬಹಳ ಚಲೋ ಬೆಳಗ್ತಿರ್ತೀರಿ. ಒಂದು ಕೈಯಿಂದ ಊದಿನ ಕಡ್ಡಿ ಬೆಳಗಾಕತ್ತಿದ್ರೆ ಗಂಟೆ ಬಾರಿಸ್ತಿರ್ತೀರಿ. ಇಲ್ಲ 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 ಅಂಶ ಬಹಳ ಅರ್ಥಗರದಿಚ್ಚದ. ಒಂದು ಕಡೆ ಬೆಳಗುದ್ರೋಗ ಇನ್ನೊಬ್ಬ ಇಲ್ಲ 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 ಅಂತ ಬೆಳಗ್ತಿರ್ತೀವಿ. ನೆನಪಲ್ಲಿ ಇಟ್ಕೊಳ್ಬೇಕಾಗ್ಯದ. ಹೊರಗ ಕೂದಲ ಪಿನ್ನ ಡಬಣ ಅಂತ ಬರೇ ನಿಂದ್ರ. ಇದು ನಮ್ಮ ಅರ್ಚನೆ ಪೂಜನೆ ನೇಮ ಇದು ಅಲ್ಲ.
ಹಾಗಾದ್ರೆ ನಿಮ್ಮ ಯಾವುದು? ನಿಮ್ಮ ಯಾವುದು? ಪರಧನ ಪರಸತಿ ಪರ ದೈವಂಗಳಿಗೆರಗ ದಿಪ್ಪುಡೆ ನಿತ್ಯ ನೇಮ ಕಾಣಿನೋ. ನಮ್ಮ ಎರಡು ಕೈ ನಮ್ಮ ಕಿಶೊಳಗಿತ್ತು ಅಂದ್ರೆ ಸ್ವರ್ಗ, ನನ್ನ ಎರಡು ಕೈ ಇವ್ರ ಕಿಶೊಳಗೆ ಹೋಯಿತು ಅಂದ್ರೆ ನರಕ. ಪರಧನ, ಧನ ಅಂದ್ರ ರೊಕ್ಕ, ಇನ್ನೊಬ್ಬರ ರೊಕ್ಕಕ್ಕೆ ಪರಧನ ಅಂತ ಕರೀತಾರ. ಇನ್ನೊಬ್ಬರ ಹೊಟ್ಟಿ ಮೇಲೆ ಬದುಕ ಮಾಡಾಕತ್ತೀವಿ ಅಂದ್ರೆ ಪರಧನದಿಂದ ನಾವು ತಿಂದ ಬದುಕ ಮಾಡಾಕತ್ತೀವಿ ಅಂತ ತಿಳ್ಕೊ. ಯಾರು ಬೆವರನ್ನ ಹರಿಸಿ ಬದುಕ ಮಾಡಾಕತ್ತೀವಿ ಅವ್ರು ಮಾತ್ರ ನಿಜವಾಗ್ಲೂ ಬದುಕ ಮಾಡ್ದಂಗಾಗತ್ತೆ. ಇಂಥದಕ್ಕೆ ಬದುಕಂತಾರೋ, ಇಂಥದಕ್ಕೆ ಪೂಜಾ ಅಂತಾರಂತ ಸತ್ಯಕ್ಕ ವಚನ ಬರೀತಾಳ. ಸತ್ಯಕ್ಕಳ ಕಾಯಕ ಏನು ಅಂದ್ರ ಕಲ್ಯಾಣ ನಾಡಿನೊಳಗ ಬೀದಿ ಬೀದಿಗಳನ್ನು ಸ್ವಚ್ಛಗೊಳಿಸೋದು. ಇವತ್ತು ನಾವೇನು ಸ್ವಚ್ಛ ಭಾರತದ ಕಾನ್ಸೆಪ್ಟ್ ಏನು ಮಾತಾಡ್ತೀವಲ್ಲ, ಕಲ್ಯಾಣ ನಾಡಿನ ಶರಣರೊಳಗ ಸತ್ಯಕ್ಕ ಬೀದಿ ಬೀದಿಗಳನ್ನು ಸ್ವಚ್ಛಗೊಳಿಸ್ತೀವಿ. ಆ ಸತ್ಯಕ್ಕ ಪರೀಕ್ಷೆ ಮಾಡಬೇಕಂತ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ರಸ್ತಾ ಮೇಲೆ ಹಾಕಿದ್ರು. ರಸ್ತಾ ಮೇಲೆ ಹಾಕಿದಾಗ ಸತ್ಯಕ್ಕಂತಾಳ, ನನ್ನದಲ್ಲದ ವಸ್ತು ರೋಡ್ ಮೇಲೆ ಬಿದ್ದದಂದ್ರ ಅದು ಕಸಕ್ಕ ಸಮಾನ ಅಂತ ಒಯ್ದ ತಿಪ್ಪ್ಯಾಗ ಚಲಿ ಬರ್ತಾಳ್ರಿ. ಇದಕ್ಕಂತಾರ ನೇಮ. ಇದಕ್ಕಂತ ಮುಂದುವರೆದು ಪರಧನ ಪರಸತಿ. ಸತಿ ಬೇರೆ, ಪರಸತಿ ಬೇರೆ. ಕೈಯನ್ನು ಹಿಡಿದ ಮಡದಿ ಸತಿಯಳಾದರೆ ಕಣ್ಣಿಗೆ ಕಾಣುವ ಪ್ರತಿಯೊಂದು ಹೆಣ್ಣು ತಾಯಿಯ ರೂಪದೊಳಗ ಕಾಣೋದು ಅದು ಭಾರತೀಯ ಸಂಸ್ಕೃತಿ ಆಗ್ತದೆ. ಅಂಥ ಸತಿಯ ಭಾವ ಮರೆತು ಈ ಓಣಿಯೊಳಗಿರುವ ಹುಡುಗ ಪಕ್ಕದ ಓಣಿಯ ಹೆಣ್ಣು ಮಗಳಿಗೆ ಕಣ್ಣು ಹಾಕ್ತಾರೆ. ಕಾಯ್ತಿದ್ದ ಯಾವಾಗ ಹೊರಗೆ ಬರ್ತಾಳ ಅಂತ. ಒಂದು ದಿವಸ ಹೊರಗೆ ಬಂದು ಓಡೋಡಿ ಹೋಗ್ತಾನ ಹುಡುಗ. ನಾನು ನಿನಗ ಪ್ರೀತಿಸ್ತಿದ್ದೀನಿ, ನಿನ್ನ ಜೊತೆಗೆ ನಾನು ಒಂದಾಗಬೇಕಂತ ಮಾಡಿದ್ದೀನಿ, ದಯವಿಟ್ಟು ನನಗೆ ಸಮಯವನ್ನ ಕೊಡು ಅಂದಾಗ ಹೆಣ್ಮಗಳು ಹೇಳ್ತಾಳ ಇದೇ ಭಾಳ ಚಲೋ ಟೈಮ್ ಅದ ಅಂತ ಒಂದು ಟೈಮ್ ಕೊಟ್ಲು. ನಾಳೆ ಮಧ್ಯಾಹ್ನ 12:30 ನೀ ಬಾ ಅಂತ ಟೈಮ್ ಕೊಟ್ಟಾಗ ಹುಡುಗ ಮನೆಗೆ ಹೋಗ್ತಾನ. ಕಾಲ ನೆಲದ ಮೇಲೆ ನಿಲ್ಲಲಿಲ್ಲ. ರಾತ್ರಿ 8 ಆಯ್ತು, ಊಟ ಹೋಗಲಿಲ್ಲ. ಯಾವಾಗ 12 ಆಗತ್ತಂತ ಕಾಯಕತ್ತಿದ್ದ. ರಾತ್ರಿ 12 ಆಯ್ತು, 3 ಆಯ್ತು, 4 ಆಯ್ತು, ನಿದ್ದೆ ಬರಲಿಲ್ಲ. ಬೆಳಗಿನ ಜಾವ 8 ಆಗ್ತದ. ಎದ್ದು ಜಳಕವನ್ನ ಮಾಡದ, ಚಲೋ ಬಟ್ಟೆ ಹಾಕೊಂಡ, ಅಗದಿ ಘಮ ಘಮ ಅನ್ನಬೇಕಂತ ಸೇಂಟ ಹಾಕೊಂಡ 10ಕ್ಕೆ ಹೊರಗೆ ಬರ್ತಾನ. 12:30 ಯಾವಾಗ ಅಂತ ಕಾಯಕತ್ತಿದ್ದ. ಹಂಗೂ ಹಿಂಗೂ ಮಾಡಿ ಗುಡಿ ಕಟ್ಟಿಗೆ ಬಂದು ಕುಂದಿರ್ತಾನ. 11:30 ಆಗಿತ್ತು. ಮನಸ್ಸು ತಡಿಲಿಲ್ಲ, ಓಡೋಡಿ ಹೋಗ್ತಾನ ಹೆಣ್ಣು ಮಗಳ ಮನೆಗೆ. 12 ಆಗ್ತದ. ಬಾಗ್ಲ ಬಾರಿಸ್ತಾನ. ಹಿತ್ತಲದೊಳಗೆ ಕೆಲಸ ಮಾಡುವಂತ ಹೆಣ್ಣು ಮಗಳು ಕೇಳ್ತಾಳ, ಯಾರಪ್ಪ ನೀನು ಅಂದಾಗ ಹುಡುಗ ಹೇಳ್ತಾನ, ನಿನ್ನೆಯ ದಿವಸ ನಾನು ಏನು ಭೇಟಿಯಾಗಿದ್ದೆ ಅದೇ ಹುಡುಗ 12:30 ಆಗ್ಯದ, ನಾ ಬಂದೀನಿ ಅಂದಾಗ ಹೆಣ್ಣು ಮಗಳಂತಾಳ, ನೀ ಬಂದಿ 12ಕ್ಕ, ನಾ ಟೈಮ್ ಕೊಟ್ಟಿದ್ದ 12:30 ಅರ್ಧ ಗಂಟೆ ಹೊರಗೆ ಕುಂದ್ರಂತ ಕುಂದ್ರಸ್ತಾಳ. ಯಾವಾಗ ಅರ್ಧ ಗಂಟೆ ಕೂರಿಸಿದ್ಲು, 12:30 ಹೋಗಿ ಬಾಗ್ಲ ತೆಗಿತಾಳೆ. ಹುಡುಗ ಒಳಗೆ ಬರ್ತಾನ. 10-15 ನಿಮಿಷ ನೀ ಕುಂದ್ರಪ್ಪ, ಒಂದು 10 ನಿಮಿಷ ಕೆಲಸ ಅದ ಅಂತ ಕೆಲಸ ಮಾಡ್ತಿರ್ತಾಳ. ಗಂಡ ಮನೆಗೆ ಮಧ್ಯಾಹ್ನದ ಊಟಕ್ಕೆ ಬಂದ ಮ್ಯಾಲ ಕೈಕಾಲ ಮುಖ ತೊಳೆದುಕೊಂಡು ಕೂರ್ಬೇಕಂತಾನ. ಹುಡುಗ ಕಾಣ್ತಾನ. ಆಗ ಹೆಂಡತಿಯ ಮ್ಯಾಲ ಅತೀವ ನಂಬಿಕೆಯ ನಿಟ್ಟ ಗಂಡ ಹೆಂಡತಿಗೆ ಪ್ರಶ್ನೆ ಮಾಡಲಿಲ್ಲ. ಗಂಡ ಹೆಂಡತಿಯರ ಹೇಗೆ ಬದುಕ ಮಾಡಬೇಕು ಅಂದ್ರೆ ಬಾಳ ಚಲೋ ಬರೀತಾನೆ. ಶಾಯರಿ ಕವಿ ಇಟಗಿ ಈರಣ್ಣ ಅನ್ನುವಂಥವ
ಹೊಳಿ ದಾಟಬೇಕು ಅನ್ನಂಗಿದ್ರ, ಹೊಳಿ ದಾಟಬೇಕು ಅನ್ನಂಗಿದ್ರ ದೋಣಿಗೆ ತೂತ ಇರಬಾರದು. ದೋಣಿಗೆ ತೂತಿತ್ತು ಅಂದ್ರೆ ದೋಣಿ ಮುಳುಗಿ ಹೋಗಿ ಬಿಡುತ್ತದ. ಸಂಸಾರ ಜಯಿಸ್ತೀನಿ ಅನ್ನಂಗಿದ್ರ, ಸಂಸಾರ ಜಯಿಸ್ತೀನಿ ಅನ್ನಂಗಿದ್ರ ಸಂಸಾರದೊಳಗ ಸಂಶಯ ಇರಬಾರದು, ಸಂಸಾರ ಗೆದ್ದು ಬಿಡುತ್ತೀವಂತ. ಹಂಗ ಸಂಶಯವನ್ನಿಟ್ಟು ಕೊಳ್ಳದ ಗಂಡ ಹೆಂಡತಿಯ ಮ್ಯಾಲ ಅತೀವ ನಂಬಿಕೆಯನ್ನಿಟ್ಟಿದ್ದ. ಹೆಂಡತಿಗೆ ಕೇಳ್ತಾರ, ಅವ್ರು ಯಾರೋ ಬಂದಾರ, ನಾವೊಬ್ಬನೇ ಊಟ ಮಾಡಿದ್ರಾಗ ಏನದ, ಅವರಿಗೆ ಊಟಕ್ಕೆ ಕೊಡು ಅಂದಾಗ ಹುಡುಗಗ ಊಟಕ್ಕೆ ಕರಿತಾಳ. ಈ ತಾಯಿ ಮುಖ ಸಪ್ಪಗಾಗಿತ್ತು, ತೆಳ್ಳಗಾಗಿತ್ತು, ಮಬ್ಬ ಬಂದಿತ್ತು. ಹುಡುಗ ಬಂದ ಗಂಡನ ಜೊತೆಗೆ ಪಕ್ಕದೊಳಗ ಕುಂತಾಗ ಇಬ್ಬರಿಗೂ ಎರಡೆರಡು ಮಣಿ ಇಟ್ಟು, ಎರಡು ತಾಟಿಟ್ಟು, ಎರಡು ಗ್ಲಾಸ್ ಇಟ್ಟು, ಎರಡು ಚರಗಿಗಳನ್ನಿಟ್ಟು ಹೆಂಡತಿ ಬಂದು ಅಡುಗೆ ನೀಡುತ್ತಾಳ ಗಂಡನಿಗೆ. ಗಂಡ ಊಟ ಮಾಡಬೇಕಾದ್ರ ದಿವಸ 2 ರೊಟ್ಟಿ ಊಟ ಮಾಡ್ತಿದ್ದ, ಅವತ್ತಕ್ಕೆ 4 ರೊಟ್ಟಿ ನೀಡಿದ್ಲು. ಯಾವಾಗ 4 ರೊಟ್ಟಿ ನೀಡಿದಾಗ 2 ರೊಟ್ಟಿಗಾಗುವಷ್ಟು ಪಲ್ಯ ನೀಡೋ ಬದಲಿ 4 ರೊಟ್ಟಿಗಾಗುವಷ್ಟು ಪಲ್ಯ ನೀಡ್ತಾಳ. ಗಂಡ ಕೇಳ್ತಾಳ ಹೆಂಡತಿಗೆ, ಇವತ್ತು ಹೆಚ್ಚೆಚ್ಚಿಗೆ ಯಾಕೆ ನೀಡಾಕತ್ತಿ, ನಿನಗೆ ಬುದ್ಧಿಗಿದ್ದಿ ಅದ ಇಲ್ಲ, ನಾವೊಬ್ಬರೇ ಊಟ ಮಾಡಿದ್ರಾಗ ಏನದ, ಅವರಿಗೂ ಒಂದು ತಟ್ಟಕ್ಕೆ ನೀಡು ಅಂದಾಗ ಈ ಹೆಣ್ಮಗಳಂತಾಳ, ನಾವಿಬ್ರು ಆಮೇಲೆ ಮಾಡ್ತೀವಿ ತಗೊಳ್ರಿ, ನಾವಿಬ್ರು ಆಮೇಲೆ ಮಾಡ್ತೀವಿ ತಗೊಳ್ರಿ ಅಂದಾಗ ಹುಡುಗನ ಮುಖ ಅರಳಿತು. ಕುಂತ ಖುಷಿಯಿಂದ ಯಾವಾಗ ಗಂಡಗ ಹೆಚ್ಚೆಚ್ಚು ನೀಡಿದ್ನೋ, ಹೆಚ್ಚಾದ ಅನ್ನ ರೊಟ್ಟಿ ತಾಟಿನಾಗಿತ್ತು, ಆ ತಾಟಿನಾಗ ಕೈ ತೊಳ್ಕೊಳ್ಳಾಕತ್ತಿದ್ಲು. ಆಗ ಹೆಂಡತಿ ಅಂತಾಳ, ಇದ್ರಾಗ ಕೈ ತೊಳ್ಕೊಳ್ಬೇಡ್ರಿ, ಈ ಖಾಲಿ ತಟ್ಟಿಯೊಳಗ ಕೈ ತೊಳ್ಕೊಳ್ರಿ ಅಂದಾಗ ಗಂಡ ಉಂಡಿರುವ ಎಂಜಲ ತಾಟನ್ನ ಪಕ್ಕದೊಳಗಿಟ್ಟು ಹುಡುಗನ ಮುಂದೆ ಇದ್ದ ಖಾಲಿ ತಟ್ಟೆಯನ್ನ ಆ ಗಂಡನ ಮುಂದೆ ಇಟ್ಟ ಕೈ ತೊಳ್ಕೊಂಡಾಗ ಗಂಡ ಕೈ ತೊಳ್ಕೊಂಡು ತನ್ನ ಕೆಲಸಕ್ಕೆ ಹೋದ ಮ್ಯಾಲ ಹೆಂಡತಿ ಯಾವ ಗಂಡ ಉಂಡಿರುವ ಎಂಜಲದ ತಟ್ಟೆಯನ್ನ ಹುಡುಗನ ಮುಂದೆ ಇಡುತ್ತಾಳ. ಹುಡುಗನ ಮುಂದೆ ಇಟ್ಟ ಹೇಳ್ತಾಳ, ತೋ ತಿನ್ನು, ಊಟ ಮಾಡುವಂದಾಗ ಹುಡುಗಂತಾಳ, ಏ ಹುಚ್ಚುಬರ್ಗಿ, ನಿನ್ನ ಗಂಡ ಉಂಡಿರುವ ಎಂಜಲ ತಾಟ ನನ್ನ ಮುಂದೆ ಇಟ್ಟು ಊಟ ಮಾಡಂತೇನೆ ಅಂದಾಗ ಹೆಣ್ಮಗಳಂತಾಳ, ಹುಚ್ಚುಬರ್ಗಿ ನಾನಲ್ಲ, ಹುಚ್ಚುಬರ್ಗಿ ನೀ ಅದಿಯೋ, ಈ ತಾಟನೊಳಗೆ ಇರೋದು ನನ್ನ ಗಂಡ ಉಂಡಿರುವ ಎಂಜಲ್ ಅನ್ನೋದು ನಿನಗ ಪರಿಜ್ಞಾನ ಅದ, ಈ ದೇಹ ನನ್ನ ಗಂಡಗ ಎಂಜಲಾಗ್ಯದ ಅನ್ನೋ ಪರಿಜ್ಞಾನ ನಿನಗಿಲ್ಲ ಅಂದ್ರೆ ನಿನಗೆ ತಗೊಂಡ ನಾನು. ಪರಸತಿಯ ಭಜಿಸದಿದ್ದಡೆ ಒಂದು ಸ್ನಾನ, ಪರನಿಂದೆಯ ಮಾಡದಿದ್ದಡೆ ಒಂದು ಸ್ನಾನ, ಪರೋಪಕಾರ ಮಾಡುವುದೊಂದು ಸ್ನಾನ, ಪರೋಪಕಾರ